ರೈತರೇ ನಮಸ್ತೆ. ನಾನು ನವೀನ್ ಐಕಾಸಿಂದ ಮಾತಾಡ್ತಾ ಇದ್ದೇನೆ. ಲಾಸ್ಟ್ ಒಂದು ತಿಂಗಳ ಹಿಂದೆ ನಾವು ಈ ಒಂದು ಫ್ಲಾಟ್ಗೆ ಬಂದಿದ್ವಿ, ವಿಡಿಯೋ ಮಾಡಿದ್ವಿ. ಅವತ್ತು ನೋಡಿದಾಗ ಈ ಒಂದು ಕಾಯಾಗಲಿ ಹಣ್ಣಾಗಲಿ ಇರಲಿಲ್ಲ. ಅವತ್ತೆಲ್ಲ ಬರೀ ಫ್ಲವರ್ಸ್ ಇತ್ತು. ನೋಡ್ತಾ ಇದ್ದೀರಾ, ಎಲ್ಲ ತುಂಬ ಚೆನ್ನಾಗಿ ಈ ಟೊಮೊಟೊದಲ್ಲಿ ಹೆಲ್ತಿಯಾದಂಥ ಟೊಮೊಟೊ ಗಿಡಗಳು, ಹೆಲ್ತಿಯಾದಂಥ ಟೊಮೊಟೊ ಆಲ್ರೆಡಿ ಹಣ್ಣಾಗಿದೆ. ಹಾರ್ವೆಸ್ಟ್ ಮಾಡಬೇಕು, ಇನ್ನೇನು ಕಿತ್ಕೊಂಡು ಹೋಗಬೇಕು. ಸೊ ಆಗಲೇ ಒಂದು ಬೆಳೆನ ಇವರು ತಗೊಂಡಿದ್ದಾರೆ. ಇದು ಎರಡನೇ ಒಂದು ಸರಿ ಆಲ್ರೆಡಿ ಕಟ್ ಮಾಡಿದ್ದಾರೆ. ಇದು ಎರಡನೇ ಮತ್ತು ಕಟ್ಟಿಂಗ್ ಈಗ ಬಂದಿರೋಂಥದ್ದು. ಸೊ ತುಂಬ ಚೆನ್ನಾಗಿದೆ. ಎಲ್ಲ ಫ್ಲವರ್ಸ್ ಹಣ್ಣಾಗಿದೆ, ಫ್ರೂಟ್ ಆಗಿದೆ. ಯಾವುದೂ ಒಂದು ಫ್ಲವರ್ಸು ವೇಸ್ಟ್ ಆಗ್ದಲೆ ಎಲ್ಲ ಬಂದಿರೋಂಥದ್ದು. ಒಂದು ಗಿಡಕ್ಕೆ ನಾವು ನೋಡಿದಾಗ ಮ್ಯಾಕ್ಸಿಮಮ್ ಈಗ ಇಲ್ಲಿನ ಒಂದು ಸೈಂಟಿಸ್ಟ್ಗಳೇ ಹೇಳಿದಂಥದ್ದು ಒಂದು 4 to 5 kg ಒಂದು ಗಿಡಕ್ಕೆ ಹಣ್ಣು ಬಂದಿದೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ತುಂಬ ಚೆನ್ನಾಗಿದೆ, ಎಲ್ಲನೂ ಹಣ್ಣಾಗಿದೆ. ಯಾಕಪ್ಪ ಅಂತ ಅಂದರೆ, ನಾವು ಈ ಒಂದು ಫ್ಲಾಟಲ್ಲಿ GKVKನಲ್ಲಿ ಟೆಸ್ಟಿಂಗ್ಗೋಸ್ಕರ ನಮ್ಮ ಒಂದು ಅಮೃತ ಹಾಗೂ ಆಂಟಿಬಯೋಕ್ಯೂರ್ ಹಾಗೂ BF ಕಂಟ್ರೋಲ್ ಮತ್ತು ಅಮಿನೋ ಸ್ಟಾರ್ ಇವು 4 ಪ್ರಾಡಕ್ಟ್ಗಳನ್ನ ಕೊಟ್ಟಿದ್ವಿ. ಇವು 4 ಪ್ರಾಡಕ್ಟ್ಗಳನ್ನ ಹಂತ ಹಂತವಾಗಿ ಬಳಸಿ ಈ ಒಂದು ಫ್ಲಾಟಲ್ಲಿ ಈ ಒಂದು ಹೀಲ್ಡನ್ನು ಪಡೆದಿದ್ದಾರೆ. ಆಮೇಲೆ ತುಂಬ ಚೆನ್ನಾಗಿ ಬಂದಿದೆ. ರಿಸಲ್ಟ್ಸ್ ಆರ್ ಆಲ್ ವೆರಿ ನೈಸ್. ಹೀಲ್ಡ್ ತುಂಬ ಚೆನ್ನಾಗಿದೆ ಆ್ಯಂಡ್ ಎಕ್ಸಲೆಂಟ್ ಇದೆ. ಆಮೇಲೆ ನಾವು ನೋಡ್ತಾ ಇದ್ದೀವಿ, ಯಾಕಪ್ಪ ಈ ಒಂದು ಗಿಡಗಳು ಇಷ್ಟು ಚೆನ್ನಾಗಿದೆ, ಯಾವುದು ರೋಗ ಇಲ್ಲ, ಕೀಟ ಇಲ್ಲ, ಆಮೇಲೆ ಚೆನ್ನಾಗಿ ಬೆಳೆದಿದೆ ಅಂದರೆ ಈ ರೋಗಕ್ಕೆ ನಾವು ಕೊಟ್ಟಿರೋವಂಥದ್ದು BF ಕಂಟ್ರೋಲ್ ಆಗಿರ್ಬೋದು ಮತ್ತು ಅಮೃತ ಆಗಿರ್ಬೋದು. ಆಮೇಲೆ ಈ ಗಿಡಗಳ ಬೆಳವಣಿಗೆಗೆ ಆಂಟಿಬಯೋಕ್ಯೂರ್ ಮತ್ತು ಅಮಿನೋ ಸ್ಟಾರ್ ಈ ಫ್ಲವರಿಂಗ್ ಎನ್ಹಾನ್ಸ್ಮೆಂಟು ಮತ್ತು ಗ್ರೋತ್ ಡೆವಲಪ್ಮೆಂಟ್ ಕೊಟ್ಟಿದ್ವಿ. ಹಾಗೂ ಈ ಒಂದು ಕೀಟಗಳಿಂದ ರಕ್ಷಿಸಿಕೊಳ್ಳಲು ಯೆಲ್ಲೋ ಶೀಟ್ಸ್ ಮತ್ತು ಬ್ಲೂ ಶೀಟ್ಸ್ ಮತ್ತು ವೈಟ್ ಶೀಟ್ಸನ್ನು ಕೊಟ್ಟಿದ್ವಿ. ಇದರಿಂದ ಬರ್ತಕ್ಕಂಥ ಎಲ್ಲ ಒಂದು ಕೀಟಗಳು ಅವಕ್ಕೆ ಚೆನ್ನಾಗಿ ಕಚ್ಕೊಂಡು ನೆಕ್ಸ್ಟ್ ಸಂತಾನೋತ್ಪತ್ತಿ ಆಗದಲ್ಲೇ ಅವೆಲ್ಲ ಸ್ಟಾಪ್ ಆಗಿದೆ. ಸೊ ನೀವು ಟೊಮೊಟೊದಲ್ಲಿ ನಾವು ನೋಡ್ತಾ ಇರ್ತೀವಿ, ಯಾವಾಗಲೂ ಟೊಮೊಟೊ ಪಿನ್ವಾರ್ಮ್ ಅಥವಾ ಟೂಟ ಅಬ್ಸಲ್ಯೂಟ ಭಾಳಷ್ಟು ಕಾಡ್ತಾ ಇರ್ತದೆ. ಬಟ್ ಯಾವುದೇ ಒಂದು ಫ್ರೂಟಲ್ಲೂ ಆ ಥರ ಕಾಣ್ತಾ ಇಲ್ಲ. ಎಕ್ಸಲೆಂಟ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಈ ರೀತಿ ರೈತರು ಕೂಡ ನಮ್ಮ ಉತ್ಪನ್ನಗಳನ್ನು ಬಳಸಿಕೊಂಡು ಭಾಳಷ್ಟು ಹೀಲ್ಡನ್ನು ಪಡೆಯಿರಿ ಅಂತ ನಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ನಮಸ್ತೆ ರೈತರೇ.